ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಬಂದು ಟಾಪ್ 10 ಕರ್ನಾಟಕ ಪೊಲೀಸ್ ಕಾನಿಸ್ಟೇಬಲ್, ಸಿವಿಲ್, CR, DR ಮತ್ತು KSRP ಪರೀಕ್ಷೆಗಳಲ್ಲಿ 2002ರಿಂದ 2024ರವರೆಗೆ ಕೇಳಲಾದ ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಪ್ರತಿ ಬಾರಿ PC ಮತ್ತು KSRP ಪರೀಕ್ಷೆಗಳಲ್ಲಿ ಪ್ರತಿ ಬಾರಿ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆನಾ? ಈ ಟಾಪ್ 10 ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಟ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ನಿಮಗೆ ಉಪಯೋಗ ಆಗಿತ್ತು ಅಂತ. ಓಕೆನಾ? ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಬಂದು, ಭಾರತದ ಸಂವಿಧಾನದ ಪಿತಾಮಹ ಯಾರು? ಇದರಿಗೆ ಆನ್ಸರ್ ನೋಡೋಣ. ಉತ್ತರ ನೋಡೋದಾದರೆ ಡಾಕ್ಟರ್ BR ಅಂಬೇಡ್ಕರ್ ಆಗಿರುತ್ತಾರೆ. ಹಾಗೆ ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆ. ಓಕೆನಾ? ಮೂರನೇ ಪ್ರಶ್ನೆ, ಕರ್ನಾಟಕದ ಏಕೈಕ ಜಂಟಿ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಯಾವುದು ಮತ್ತು ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಉತ್ತರ ನೋಡೋದಾದರೆ 1924 ಮಹಾತ್ಮ ಗಾಂಧೀಜಿ ಅವರು ಈ ಅಧಿವೇಶನದ ಅಧ್ಯಕ್ಷರಾಗಿರುತ್ತಾರೆ. ಓಕೆನಾ? ನಾಲ್ಕನೇ ಪ್ರಶ್ನೆ ನೋಡೋಣ. ಪೊಲೀಸ್ ಹುತಾತ್ಮರ ದಿನವನ್ನು ಪ್ರತಿ ಯಾವ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಗಳು ಪ್ರತಿ ಬಾರಿ ಸಿವಿಲ್, CR, DR, KSRP ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳಾಗಿರುತ್ತೆ. ಇದರಿಗೆ ಉತ್ತರ ನೋಡೋಣ. ಅಕ್ಟೋಬರ್ 21. ಓಕೆನಾ? ಉತ್ತರ. ಐದನೇ ಪ್ರಶ್ನೆ ನೋಡೋಣ. ಕಾವೇರಿ ನದಿಯು ಎಲ್ಲಿ ಉಗಮಿಸಿದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಉತ್ತರ ತಲಕಾವೇರಿ, ಕೊಡಗು ಜಿಲ್ಲೆಯಲ್ಲಿ. ಓಕೆನಾ? ಆರನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ? ಫ್ರೆಂಡ್ಸ್, ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು 2002ರಿಂದ 2024ರವರೆಗೆ ಏನು ಸಿವಿಲ್, CR, DR, KSRP ಪರೀಕ್ಷೆಗಳು ನಡೆದಿದೆ ಅವುಗಳಲ್ಲಿ ಯಥೇಚ್ಛವಾಗಿ ಕೇಳಿರುವ ಪ್ರಶ್ನೆ ಆಗಿದೆ ಇದು. ಓಕೆನಾ? ಇದರಿಗೆ ಆನ್ಸರ್ ನೋಡೋಣ. ಉತ್ತರ ನೋಡೋದಾದರೆ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆಗಿರುತ್ತೆ. ಓಕೆನಾ? 7ನೇ ಕ್ವಶನ್ ನೋಡೋಣ. ಧ್ರುವೀಕೃತ ಪೆಟ್ರೋಲಿಯಂ ಗ್ಯಾಸ್ LPGನಲ್ಲಿರುವ ಪ್ರಮುಖ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಪ್ರೋಪೇನ್ ಮತ್ತು ಬ್ಯೂಟೇನ್ ಆಗಿರುತ್ತೆ ಇದರಿಗೆ ಉತ್ತರ ಬಂದು. ಓಕೆನಾ? ಹಾಗೆ 8ನೇ ಕ್ವಶನ್ ನೋಡೋದಾದ್ರೆ, ಪ್ರಸಿದ್ಧ ತಾಳಿಕೋಟೆ ಕದನ ರಾಕ್ಷಸ ತಂಗಡಿ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇದು ಅತಿ ಹೆಚ್ಚು ಬಾರಿ 2004ರಿಂದ 2024ರವರೆಗೆ ಕೇಳಲಾದ ಪ್ರಶ್ನೆ ಆಗಿದೆ. ಇದನ್ನು ನೋಟ್ ಮಾಡಿಕೊಳ್ಳಿ. ಇದರಿಗೆ ಆನ್ಸರ್ ನೋಡೋದಾದರೆ ಕ್ರಿಸ್ತಶಕ 1565ರಲ್ಲಿ ರಾಕ್ಷಸ ತಂಗಡಿ ಯುದ್ಧ ನಡೆಯಿತು ಅಂತ ಕೇಳಬಹುದು. ಓಕೆನಾ? 9ನೇ ಕ್ವಶನ್ ನೋಡೋದಾದ್ರೆ, ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಯಾವುದು ಮತ್ತು ಅದು ಎಲ್ಲಿದೆ ಅಂತ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ ನೋಡೋಣ. ಉತ್ತರ ನೋಡೋದಾದ್ರೆ ಸ್ಟೇಫಿಸ್, ಕಿವಿಯ ಒಳಗಿನ ಮೂಳೆ. ಓಕೆನಾ? ಹಾಗೆ 9ನೇ ಕ್ವಶನ್ ನೋಡೋಣ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಇವು ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ನೋಡೋದು ಪ್ರಮುಖವಾಗಿದೆ. ಇದು ಯಥೇಚ್ಛವಾಗಿ 2002ರಿಂದ 2024ರವರೆಗೆ ಸಿವಿಲ್, CR, KSRP ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆ ಆಗಿದೆ ಇದನ್ನು. ಇದರಿಗೆ ಉತ್ತರ ನೋಡೋದಾದ್ರೆ ಚಾಮರಾಜನಗರ ಜಿಲ್ಲೆ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟು ಫ್ರೆಂಡ್ಸ್ ಟಾಪ್ 10 ಕ್ವಶನ್ಗಳು. ಇವು 2002ರಿಂದ 2024ರವರೆಗೆ ಸಿವಿಲ್, CR, KSRP ಪರೀಕ್ಷೆಗಳಲ್ಲಿ ರಿಪೀಟೆಡ್ ಕೇಳಲಾದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ. ಹಾಗೂ ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 1ನಲ್ಲಿ ಇನ್ನೂ ಟಾಪ್ 10 ಕ್ವಶನ್ಗಳು ತರ್ತಾ ಇರ್ತೀನಿ. ಟಾಪ್ 10ವರೆಗೂ ಅಂದರೆ ಭಾಗ 10ವರೆಗೂ
ವಿಡಿಯೋ ಮಾಡ್ತೀನಿ ನಾನು. ಪ್ರತಿಯೊಂದು ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರದ ವಿಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿದ್ರೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.